ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ರೆಸಿಪಿ ಬೇರೆ ಹಲಸು ಜೀವಗುಜ್ಜೆ ಅಂತ ಹೇಳ್ತಾರಲ್ಲ, ದಿವಿ ಹಲಸು ಅಂತಾರೆ. ಇದ್ರ ರವಾ ಫ್ರೈ. ಇದು ನಾಟಿ ದಿಗುಜ್ಜೆ ಮನೆಯದೇ. ಇದು ಸೈಜ್ ಸಣ್ಣ ಬಟ್ ಪರಿಮಳ ಜಾಸ್ತಿ, ಹೈಬ್ರಿಡ್ಗಿಂತ ಟೇಸ್ಟ್ ಜಾಸ್ತಿ. ಇದನ್ನು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಚಾಕುಗೆ ಎಣ್ಣೆ ಸವರ್ಕೊಳ್ಳಿ. ಕಟ್ ಮಾಡಿಕೊಂಡು ಇದರ ಹೊರಗಿನ ಸಿಪ್ಪೆ ಕೂಡ ತೆಕ್ಕೊಳ್ಬೇಕು. ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕಿ. ಆವಾಗ ಪಾತ್ರೆಗೆ ಇದರ ಮೇಣ ಅಂಟಲ್ಲ. ನೀಟಾಗಿ ತೊಳೆದು ಬರಬೇಕಿಲ್ಲ, ಆ ಪಾತ್ರೆ ತೊಳೆಯೋದು ತುಂಬ ಕಿರಿಕಿರಿ. ಈಗ ಎಣ್ಣೆ ಹಾಕ್ಕೊಂಡಿದ್ದಾಗ ಅದಕ್ಕೆ ಅದನ್ನು ಅದರಲ್ಲಿ ಹಾಕಿ ತೊಳೆದ್ರೆ ಇದರಲ್ಲಿರೋ ಮೇಣದ ಅಂಶನೂ ಹೋಗುತ್ತೆ, ಪಾತ್ರೆಗೂ ಮೇಣ ಅಂಟ್ಕೊಳ್ಳಲ್ಲ. ಈಗ ನೀಟಾಗಿ ತೊಳ್ಕೊಳ್ಳೋಣ. ಈ ಥರ ಸಪೂರಕ್ಕೆ ಹೆಚ್ಕೊಳ್ಬೇಕು ನೋಡಿ ಸೈಜು. ಈಗ 1 ಸ್ಪೂನ್ ಟೀ ಪುಡಿ, 1-2 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕ್ತೀನಿ. ಇಲ್ಲಿ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಬೋದು. ಹಿಂಗೆ ಮನೇಲಿ ಯೂಸ್ ಮಾಡೋರು ಕಡಿಮೆ ಅಂತಿದ್ದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಯೂಸ್ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಈಗ ರವೆ ಕೋಟಿಂಗ್ ಮಾಡಲಿಕ್ಕೆ ಸೂಜಿ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಉಪ್ಪು, ಅಂದರೆ ರವೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ನೀಟಾಗಿ ಇದನ್ನು ಕೋಟ್ ಮಾಡಿಕೊಂಡು ತವದ ಮೇಲೆ ಹಾಕ್ತೀನಿ. ಎಣ್ಣೆ ಇದಕ್ಕೆ ತುಂಬ ಜಾಸ್ತಿ ಅಂತೇನಿಲ್ಲ, ಮೀಡಿಯಮ್ಮು. ತುಂಬ ಜಾಸ್ತಿ ಹಾಕಿದ್ರೆ ನಿಮ್ಮ ಇದಕ್ಕೆ ತಕ್ಕಂತೆ. ಈಗ ಇಲ್ಲಿ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಸಲ ಉಲ್ಟಾ ಹಾಕ್ಕೊಳ್ತೀನಿ. ಒಂದು 10-15 ನಿಮಿಷ ಬೇಕು ಅಂದರೆ ಜ್ಯೂಸ್ ಬೇಯೋಕ್ಕೆ. ಇದೇ ಥರ ಬೇಕಾದರೆ ನೀವು ಆಲೂಗಡ್ಡೆನೂ ಕೂಡ ಇದೇ ಥರ ರೌಂಡಾಗಿ ಸಪೂರ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಅದೂ ಆಲೂ ತವಾ ಫ್ರೈ ಅದೂ ಚೆನ್ನಾಗಾಗುತ್ತೆ. ಇದು ಅಂದರೆ ಸಿಗೋದು ಕಷ್ಟ, ಬಟ್ ಬ್ಯಾಚುಲರ್ಸ್ ಯಾರಾದ್ರು ಮಾಡ್ಕೊಳ್ಳೋರಿದ್ದರೆ ಅದಕ್ಕೆ ಆಲೂಗಡ್ಡೆಯಿಂದನೇ ಮಾಡ್ಬೋದು, ಚೆನ್ನಾಗಾಗುತ್ತೆ. ಈಸಿನೂ. ನೋಡಿ, ಟೇಸ್ಟ್ ಮಾಡಿ ಹೇಳಿ. ಬಾಯ್.